ಓಕೆ, ನಾನು ಮಧ್ಯಾಹ್ನ ಮಾಡಿರೋ ಒಂದು ವಿಡಿಯೋಗೆ ಒಬ್ರು ಕಮೆಂಟ್ ಹಾಕಿದ್ದಾರೆ. ಒಬ್ರು ಅಲ್ಲ, ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ. ಅದರಲ್ಲಿ ಒಬ್ರು ಹೇಳಿದ ಮಾತಂತೂ ತುಂಬಾನೇ ಹರ್ಟ್ ಆಯ್ತು ಮನಸ್ಸಿಗೆ. ಬೇಕಾದ್ರೆ ನಾನು ಸುಳ್ಳು ಹೇಳ್ತಿಲ್ಲ, ಹೋಗಿ ನನ್ನ ಕಮೆಂಟ್ಸ್ ಬಾಕ್ಸ್ ಓಪನ್ ಅಲ್ಲೇ ಇದೆ, ಹೋಗಿ ಚೆಕ್ ಮಾಡ್ಕೊಬೋದು. ನಾದ್ನಿದಿರು ಏನ್ರೆ ಬಂದಿರೋದು ನಿಮ್ಗೆ ಬರಬಾರದು ರೋಗಗಳು. ತೀಕಾ ಮುಚ್ಕೊಂಡು ತವ್ರ ಮನೆಗೆ ಬಂದ್ವಾ, ಉಂಡ್ವಾ, ಏನಾದ್ರು ಸಿಕ್ಕಿ ತುಂಬ್ಕೊಂಡ್ವಾ, ಮುಚ್ಕೊಂಡು ಒಯ್ತಾ ಇರ್ಬೇಕು. ಅದ್ ಬಿಟ್ಬಿಟ್ಟು ನಿಮ್ಮ ಅತ್ತಿಗೆ ಬಗ್ಗೆ ಹಾಕೊಡೋದು ನಿಮ್ಮ ಅಣ್ಣಂಗೆ ಅದ್ರಲ್ಲಿ ಅವ್ವ ಮಕ್ಳು ಸೇರ್ಕೊಂಡು ಹಾಕೊಟ್ಬಿಟ್ಟು ಅವಳು ಸಂಸಾರನೇ ಹಾಳು ಮಾಡ್ತಿರಲ್ಲ. ನಿಮ್ಗೆ ಏನ್ರೆ ಸಿಗುತ್ತೆ ಖುಷಿ? ಕಚಡ ಬೇವರ್ಚಿಗಳ ನಿಮ್ದೇ ಅವ್ರದ್ದು ಊರ್ ಬಾಗ್ಲಾಗಿರುತ್ತೆ ಅತ್ತೆ ಮನೆಯಲ್ಲಿ. ಅದನ್ನ ಮೊದಲು ಸರ್ ಮಾಡ್ಕೊಳ್ರೆ, ಆಮೇಲೆ ಬಂದು ಆನ್ಸರ್ ಮಾಡಿರಂತೆ ಅತ್ತಿಗೆದಿರ್ಗೆ, ತಮ್ಮನೆಂಡ್ರದಿರ್ಗೆ, ಅಣ್ಣೆಂಡ್ರದಿರ್ಗೆ. ಆಮೇಲೆ ಬಂದು ಲಚ್ಚಾರ್ ಕೊಡಿರಂತೆ. ನೀವು ಮೊದಲು ನಿಮ್ ತಿಕ್ಕ ನೀವು ತೊಳ್ಕೊಳ್ರೆ. ಫಸ್ಟು ಕೊಟ್ಟೆಣ್ಣು ಕುಲಕ್ ಹೊರಗೆ ಅನ್ನಂಗೆ ನೀವು ನಿಮ್ಮ ಪಾಡಿ ನೀವು ನಿಮ್ಮ ಗಂಡನ ಮನೇಲಿ ಇದ್ದು ಬಿಟ್ರೆ, ಅಲ್ಲ ಅವ್ರಿಗೆ 1 ವರ್ಷದ ಪಾಪು ಇದೆಯಂತೆ. ಅವ್ರ ಗಂಡ ಅವರ ಅಕ್ಕ ತಂಗಿ ಅಮ್ಮನ ಮಾತು ಕೇಳ್ಕೊಂಡು ಹೊಡಿತಾರಂತೆ. ಏನು ಹೊಡಿತೀರಾ? ನೀವೇನು ಸಾಕಿ ಬಿಟ್ಟಿದ್ದೀರಾ ಅವಳನ್ನ? ಬಿಟ್ಟಿಲ್ಲಪ್ಪ ಯಾವಳನು. 25 ವರ್ಷ ಅವ್ರ ಅಪ್ಪ ಅಮ್ಮ ಸಾಕಿ ನಿಮ್ಮನೆ ಕಳ್ಸಿದ್ರೆ ನೀವು ಹೆಂಗ್ ನೋಡ್ಕೊಬೇಕು ಅವ್ರನ್ನ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು. ಯಾವಳಾದ್ರೂ ಅಷ್ಟೇ, ಯಾವನಾದ್ರೂ ಅಷ್ಟೇನೆ. ಈಗಿನ ಕಾಲದಲ್ಲಿ ಸುಮಾರು ಸಂಸಾರ ಹಾಳಾಯ್ತಾ ಇರೋದು ನಾದ್ನಿದಿರು ಮತ್ತೆ ಅತ್ತೆದಿರು. ಎಕ್ಸ್ಪೆಷಲಿ ಜಾಸ್ತಿ ಅತ್ತೆದಿರಿಂದನೇ ಹಾಳಾಯ್ತಾ ಇರೋದು ಸಂಸಾರಗಳು. ಏನಕ್ಕೆ ಹಾಳು ಮಾಡ್ತೀರಾ ನೀವು? ಅವ್ವ ಮಕ್ಳು ಸದಾರಾಮೆ ನಾಟಕ ಆಡ್ಕೊಂಡು ಇನ್ನೂ ಉಗಿತೀನಿ ನಾನು ಸರಿಯಾಗಿ. ಅವ್ರು ಹೇಳಿದ್ ನೋಡಿ ನಂಗೆ ನಿಜವಾಗಿ ಬೇಜಾರೇ ಆಗೋಯ್ತು. ಅವ್ರು ಹೇಳಿದ್ರು, ಸಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದಾರೆ, ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ, ಕಮೆಂಟಲ್ಲಿ ಇದೆ. ಸಿಸ್ಟರ್ ನಂಗೋಸ್ಕರ ಇದೊಂದು ವಿಡಿಯೋ ಮಾಡಾಕಿ ಅಂದ್ರು. ಏನಕ್ಕೆ ನಾದ್ನಿದಿರು? ಅದರಲ್ಲಿ ಸುಭದ್ರ ಇವ್ರು ಅತ್ತೆದಿರು ಬುದ್ಧಿ ಏನ್ ಗೊತ್ತಾ? ಕಚಡ ಬುದ್ಧಿ. ಮಗ ಸೊಸೆ ನೆಗದ್ ಬಿದ್ದು ಹೋದ್ರು ಪರವಾಗಿಲ್ಲ ಗುರು, ನಮ್ಮ ಮಗಳು ನನ್ನ ಅಳಿಯ ಮಾತ್ರ ಅಂಟ್ಕೊಂಡೇ ಇದ್ದು ಬಿಡ್ಬೇಕು. ಏಕೆ? ಅಳಿಯ ಬಟ್ಟೆ ಹೋಗಿದ್ರೆ ವಾವ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾಬಲೇಸ್ ಅಂತೀರಾ, ಗಂಡ ಬಟ್ಟೆ ಹೋಗಿದ್ಬಿಟ್ರೆ ಗುಲಾಮ. ಏಕೆ? ಇವೆಲ್ಲ ಏನಕ್ಕೆ ನಿಮ್ಮ ಮಾತುಗಳು? ಮಗ ಸೊಸೆ ಚೆನ್ನಾಗಿರ್ಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇರ್ಬೇಕು ಫಸ್ಟು. ನಿಮ್ಗೆ ಅವೆಲ್ಲ ಇಲ್ಲಿ ಬರುತ್ತೆ? ಹಾಳಾಗೋಗ್ಲಿ ಅವ್ರು ಸರ್ವನಾಶ ಆಗೋಗ್ಲಿ. ಸರ್ವನಾಶ ಆಗೋದು ಅವರಲ್ಲ, ನೀವು ಫಸ್ಟ್ ಅತ್ತೆದಿರು ಮಾದಿರು ಇರ್ತಿರಲ್ಲ, ನಿಮ್ಮ ಮೈಂಡ ಸರಿ ಮಾಡ್ಕೊಳ್ಳಿ. ನೀವು ಹಾಳಾಗೋಗ್ಲಿ ಅಂತ ಶಾಪ ಹಾಕಿರೋದು ನಿಮಗೆ ತಟ್ಟತ್ತೆ, ಅವ್ರಿಗೆ ತಟ್ಟಲ್ಲ. ಅದು ಕಾಲಾಯ ತಸ್ಮಯೇ ನಮಃ. ನಾನು ಮಾಡಿದ್ದು ನಾನೇ ಊಟ ಮಾಡ್ಕೊಂಡು ಹೋಗ್ಬೇಕು ಭೂಮಿ ಮೇಲೆ. ಫಸ್ಟು ಅದು ಬುದ್ಧಿ ಕಲೀರಿ. ಈಗಿನ ಕಾಲ ನಾದ್ನಿ ತಿರಿದಿರಲ್ಲ ಮುಚ್ಕೊಂಡು. ನಿಮ್ಗೆ ಕೆಲವ್ರಿಗೆ ಹೇಳ್ತಾ ಇರೋದು, ನಾನು ಎಲ್ಲ ನಾದ್ನಿತಿರ್ಗೂ ಸೇರಿಸಿ ಹೇಳ್ತಾ ಇಲ್ಲ. ಕೆಲವ್ರು ನಾದ್ನಿದಿರು ಇರ್ತೀರ, ಫ್ರೆಂಡ್ಲಿ ಆಗಿರ್ತೀರ ಅತ್ತಿಗೆದಿರ ಜೊತೆ. ಅದು ನನಗೆ ತುಂಬ ಖುಷಿ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ರಿಯಲ್ ಲೈಫಲ್ಲಿ ಆಗಿರ್ಬೋದು, ತುಂಬ ಖುಷಿ ಆಗುತ್ತೆ. ಕೆಲವು ನಾದ್ನಿದಿರಿಗೆ, ಕೆಲವು ಅತ್ತೆದಿರಿಗೆ ಅಂತಲೇ ಹೇಳಿದ್ದೀನಿ. ನೀವು ಅದು ಬಿಟ್ಬಿಟ್ಟು ಸರಿಯಾಗಿ ಕೇಳಿಸ್ಕೊಳ್ದಲ್ಲೇ ನಾನು ಹೇಳಿರೋ ವರ್ಡ್ನ ಬಂದ್ಬಿಟ್ಟು ನಿಮ್ಗೆ ಇಷ್ಟ ಒಂದೊಂದು ಕಮೆಂಟ್ ಹಾಕಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಲ್ವಾ?